ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ಎಷ್ಟೋ ವರ್ಷಗಳಿಂದ ಲಾಸ್ಟ್ 3 to 4 years ಐ ವಾಸ್ ಡ್ರೀಮಿಂಗ್ ಅಬೌಟ್ ಸಮಥಿಂಗ್. ಅದು ಇವತ್ತು ನನ್ನ ಕೈಯಲ್ಲಿದೆ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್. ಪ್ರತಿಯೊಬ್ಬರ ಲೈಫಲ್ಲೇ ಎಷ್ಟೋ ಕಥೆಗಳಿರ್ತವೆ. ನಾವು ಅದನ್ನೆಲ್ಲ ಸ್ಟಾಪ್ ಮಾಡಿರ್ತೀವಿ, ಅದನ್ನು ಮುಂದೆ ತಗೊಳ್ಳೋಕ್ಕಾಗಲ್ಲ. ಅದೇ ಥರ ನನ್ನ ಲೈಫಲ್ಲೂ ತುಂಬ ಕಥೆಗಳಿದ್ವು. ಪ್ರತಿಯೊಂದು ಹಂತದಲ್ಲೂ ತುಂಬ ಸೆಟ್ಬ್ಯಾಕ್ಸ್ ಇದ್ವು. ಎಲ್ಲದನ್ನು ನಾನು ಅನುಭವಿಸ್ಬಿಟ್ಟು ಈಗ ನನ್ನ ಕನಸು ಜೊತೆ ನಾನು ಬದುಕಕ್ಕೆ ಹೋಗ್ತಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಐ ಡೋಂಟ್ ನೋ ನನಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಎಲ್ಲ. ಒನ್ ಬ್ಯಾಡ್ ಚಾಪ್ಟರ್ ಡಸಂಟ್ ಮೀನ್ ಯುವರ್ ಸ್ಟೋರಿ ಓವರ್ ಅಂತಾರಲ್ಲ. ಸೊ ಸೀರಿಯಸ್ಲಿ ಟೋಗುಡ್ ನಾನು ನಿಜವಾಗ್ಲೂ ಅದು ನನ್ನ ಲೈಫಲ್ಲೇ ತುಂಬ ಅಳವಡಿಸ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಫಾಸ್ಟ್ 5 years ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಮೆನಿ ಸೆಟ್ಬ್ಯಾಕ್ಸ್. ಸೊ ಹಾಗಂತೇಳಿ ನಾನು ಯಾವತ್ತೂ ನನ್ನ ತನನ ಅಥವಾ ನನ್ನ ಕಾನ್ಫಿಡೆನ್ಸ್, ಸೆಲ್ಫ್ ಎಸ್ಟೀಮ್ನ ಯಾವತ್ತೂ ಕಳ್ಕೊಂಡಿಲ್ಲ. ಫೇಲ್ಯೂರ್ ಅದನ್ನ ಫೇಲ್ಯೂರ್ ಆಯ್ತಾ, ರೀಸ್ಟಾರ್ಟ್ ಇದೆ ಇವತ್ತು ನನ್ನನ್ನು ಅಲ್ಲಿ ತನಕ ಕರ್ಕೊಂಡು ಬಂದಿದೆ. ಆಫ್ಟರ್ ಮೆನಿ ಸೆಟ್ ಬ್ಯಾಕ್ಸ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಬೆಸ್ಟ್ ಎವರ್ ಮೈ ಚಾಪ್ಟರ್. ಸೊ ಅದನ್ನ ಮಾತ್ರ ಹೇಳ್ಬೇಡ. ಕಷ್ಟಗಳು ಮನುಷ್ಯನಿಗೆ ಬರೋದೇ ನೀನು ಯಾರು ಅಂತ ತೋರ್ಸಕ್ಕೆ. ಹೌದು, ನಾವು ತುಂಬ ವರ್ಷಗಳಿಂದ ನಮ್ಮ ಹಿರಿಯರು ಇದನ್ನೆಲ್ಲ ಹೇಳ್ಕೊಂಬಂದಿದ್ದೇವೆ. ಯಾವ ಮನುಷ್ಯನಿಗೆ ಕಷ್ಟಗಳು ಬರ್ತಾ ಇರುತ್ತೆ, ಆ ಮನುಷ್ಯ ಒಂದಲ್ಲ ಒಂದಿನ ಏನೋ ಮಾಡ್ತಾನೆ ಅಥವಾ ಒಂದೊಳ್ಳೆ ಪೊಸಿಷನಲ್ಲಿ ಇರ್ತಾನೆ ಅಂತ. ಸೊ ನನ್ನ ಲೈಫಲ್ಲೂ ಅದೇ ಆಗಿದೆ. ಲಾಸ್ಟ್ ಇಯರ್ 4th year ಅನ್ಸುತ್ತೆ, 4th year ಅಥವಾ ಥರ್ಡ್ ಇಯರ್ ನಾನು ವೆನ್ ಐ ಡಿಸೈಡೆಡ್ ಟು ಗೋ ಫಾರ್ ಮಾಸ್ಟರ್ ಇನ್ ಜರ್ಮನಿ, ಐ ವಾಸ್ ಕನ್ಫ್ಯೂಸ್ಡ್. ಇದು ನನ್ನ ಕೈಲಾಗತ್ತಾ, ನಾನು ಮಾಡ್ತೀನ, ಮಾಡಿದ್ರು ನನ್ನ ಫ್ಯಾಮಿಲಿ ಸಪೋರ್ಟ್ ಸಿಗತ್ತಾ, ಸಿಕ್ಕರೂ ಅಷ್ಟು ನನ್ನ ಕೈಲಿ ಹೋಗೋಕ್ಕಾಗತ್ತೆ, ಈ ಥರ ತುಂಬ ಸೆಲ್ಫ್ ಡೌಟ್. ಐ ವಾಸ್ ಟೋಟಲಿ ಕನ್ಫ್ಯೂಸ್ಡ್ ಅಂಡ್ ನರ್ವಸ್. ಸೊ ದಟ್ ಟೈಮ್ ಐ ಡೋಂಟ್ ನೋ ನನಗೆ ಯಾವುದು ಒಳಗಡೆ ಇರೋಂಥ ಒಂದು ಶಕ್ತಿ ಅಥವಾ ಅದು ನನಗೆ ಪುಷ್ ಮಾಡ್ತು ಅಂತ. ಸೊ ದಟ್ ಐ ಡಿಸೈಡೆಡ್, ಎಸ್, ಐ ಜಸ್ಟ್ ವಾಂಟ್ ಟು ಗೋ ಜರ್ಮನಿ ಆ್ಯಂಡ್ ಡೂ ಮಾಸ್ಟರ್ಸ್. ಸೊ ಅವತ್ತು ಡಿಸೈಡ್ ಮಾಡಿದ್ಮೇಲೆ ಅಲ್ಲಿಂದನೂ ಏನೇನು ಸ್ಟೆಪ್ಸ್ ಇದೆ, ಪ್ರೊಸೆಸ್ಗಳೆಲ್ಲದನ್ನು ಫಾಲೋ ಮಾಡ್ಕೊಂಡು ಬಂದೆ. ಥ್ರೂಔಟ್ ದೋಸ್ ಪ್ರೊಸೆಸ್ ಐ ವಾಸ್ ವೆರಿ ಫಂಬಲ್ ಆ್ಯಂಡ್ ಫೆಲ್ಟ್ ಎ ಮೆನಿ ಟೈಮ್. ಸೀರಿಯಸ್ಲಿ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ನ ಕಳ್ಕೊಂಡ್ಬಿಟ್ಟಿದ್ದೆ. ಫಾರ್ ಅನ್ ಎಕ್ಸಾಂಪಲ್, ದೇರ್ ಇಸ್ ಅ ಲಾಟ್ ಆಫ್ ಪ್ರೊಸೆಸ್. ನಾವು ಜರ್ಮನಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿದಾಗ ಡಾಕ್ಯುಮೆಂಟ್ಸ್ ಗ್ಯಾದರ್ ಮಾಡ್ಕೋಬೇಕು, ಎಕ್ಸಾಮ್ ಅಟೆಂಡ್ ಮಾಡ್ಕೋಬೇಕು, ಆಮೇಲೆ ಅಪ್ಲೈ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಬಂದು ನನ್ನ ಡಾಕ್ಯುಮೆಂಟ್ಸ್ APS ಅಂತ ಬರುತ್ತೆ. APS ಅಪ್ಲೈ ಮಾಡಿದ್ಮೇಲೆ ಅದು ತುಂಬ ಡಿಲೇ ಆಗುತ್ತೆ. ಮೋಸ್ಟ್ ಆಫ್ ದ ಕೇಸಸ್ 4 months 6 months ಆಗುತ್ತೆ. ಸಮ್ಟೈಮ್ಸ್ ಸಮ್ ಕೈಂಡ್ ಆಫ್ ಸಿಲಿ ರೀಸನ್ಗೆ ರಿಜೆಕ್ಟ್ ಮಾಡ್ತಾರೆ. ಆಫ್ಟರ್ ದಟ್ ದೇರ್ ಇಸ್ ಎ ಲ್ಯಾಂಗ್ವೇಜ್ certificates like exams, IELTS and IELTS and German language. For a German country, most of the universities nange 2025 in the German language up to A2 level, I don't say upper level, A1 or A2 ಕಂಪಲ್ಸರಿ ಮಾಡಿದ್ದಾರೆ. ಸೊ ಮಾಡಿಲ್ಲ ಅಥವಾ ಮಾಡಿದ್ರೂ ಜರ್ಮನ್ ಲ್ಯಾಂಗ್ವೇಜ್ ಇದ್ರೆ ತುಂಬ ಒಳ್ಳೆಯದು. ಸೊ ದೆನ್ ಐ ಜಾಯಿನ್ ದ ಆನ್ಲೈನ್ ಕೋರ್ಸಸ್ ಅಂಡ್ ಸ್ಟಾರ್ಟೆಡ್ ದ ಪ್ರೋಸೆಸ್ ಅಂಡ್ ಆಲ್, started to learning German and all. ಸೊ A1 exam I got passed with A1 exam. ಆ ಟೈಮಲ್ಲಿ ನನಗೆ ತುಂಬ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಬೂಮ್ ಆಯಿತು ಅಂದರೆ, ಎಸ್, ಐ ಹ್ಯಾವ್ ಸಮಥಿಂಗ್ inside my body. So I definitely going to do something bigger than my past. And ಆ ಥರ ಎಲ್ಲ ಅನಿಸ್ಬೇಕಾದ್ಮೇಲೆ ನಾನು ಜಸ್ಟ್ IELTS ಜಾಯ್ನ್ ಆದೆ. IELTS ತುಂಬ ಕಥೆಗಳಿದೆ ನಂದು. ಸೀರಿಯಸ್ಲಿ ತುಂಬ ದೊಡ್ಡ ಕಥೆಗಳಿದೆ IELTS. ಅಥವಾ ನನ್ನ ಕಾಲೇಜಿಗೆ ಅಪ್ಲೈ ಮಾಡಿದ್ಮೇಲೆ ಲಾಟ್ ಆಫ್ ರಿಜೆಕ್ಷನ್ಸ್ ಆ್ಯಂಡ್ ಅಲ್ಲ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಟ್ಟಿದೆ. ಆಮೇಲೆ ನನಗನ್ಸಿತ್ತು ಬೈ ಜುಲೈ ಅಂಟಿಲ್ ಐ ರಿಸೀವ್ಡ್ ಅಡ್ಮಿಟ್ ಫ್ರಮ್ ಮೈ ಯೂನಿವರ್ಸಿಟಿ ಬಿಟ್ ನನ್ನ ನಿಜವಾಗ್ಲೂ ಹೋಗ್ಬಿಟ್ಟಿತ್ತು. ನಾನು ಕಳ್ಕೊಂಡೆ, ಮುಗ್ದೋಯ್ತು ನನ್ನ ಲೈಫು, ಇನ್ನಾಗಲ್ಲ. ಸೊ ಹಂಗಂತೇಳಿ ಆಯಿತು, ಹೋಗೋಕ್ಕಾಗಲ್ಲ ಜರ್ಮನ್ಗೆ. ಸೊ ನಾನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಐ ಕಂಪ್ಲೀಟ್ಲಿ ಡಿಸೈಡೆಡ್ ಟು ಶಿಫ್ಟ್ ಮೈ ಮೈಂಡ್ ಆನ್ ಸಮಥಿಂಗ್ ಎಲ್ಸ್. ಸೊ ಅದನ್ನು ಮಾಡಬೇಕು ಅಂತ. ಬಟ್ ಸಡನ್ಲಿ ಐ ಗಾಟ್ ಅಡ್ಮಿಟ್ ಕಾರ್ಡ್ ಆ್ಯಂಡ್ ದಟ್ ವಾಸ್ ವೆರಿ ಡಿಲೈಟ್ ಮೂಮೆಂಟ್. ಸೀರಿಯಸ್ಲಿ ನಂಗೆ ನಿಜವಾಗ್ಲೂ ಎಕ್ಸ್ಪ್ರೆಸ್ ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆ ಟೈಮಲ್ಲಿ ಐ ಜಸ್ಟ್ ಕಾಲ್ಡ್ ಮೈ ಮಾಮ್ ಆ್ಯಂಡ್ ಮೈ ಬೆಸ್ಟ್ ಫ್ರೆಂಡ್. Seriously, I was at a gym actually. When I opened that PDF admit card, we were selected for something that was related to my admit and all. So literally I was crying, seriously, because ಯಾಕಂದರೆ 1 year not 1 year, last 2 years ಇಂದ 2 to 3 years ಸ್ಪೆಷಲಿ ಹೇಳ್ಬೇಕಂದ್ರೆ 1 years ಇಂದ ನಾನು ಯಾವಾಗ ಕಾಲೇಜ್ಗೆಲ್ಲ ಯೂನಿವರ್ಸಿಟೀಸ್ಗೆಲ್ಲ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಂಗೆ ಒಂದೊಂದು ಕಾಲೇಜ್ಗಳದ್ದು ರಿಸಲ್ಟ್ ಬಂತ ರಿಜೆಕ್ಷನ್ ಬಿಕಾಸ್ ಸಿಲ್ಲಿ ರೀಸನ್ಗೆ ರಿಜೆಕ್ಷನ್ ಮಾಡ್ತಿದ್ರು. ನಂಗೆ ನಿಜವಾಗ್ಲೂ ಇವಂದು ನನ್ನ ಇನ್ ಮೈ ಬ್ಯಾಚುಲರ್
ಐ ಹ್ಯಾಡ್ ಎ ಗುಡ್ CGPA ಆ್ಯಂಡ್ ಆಲ್. ಸೊ ಸಿಲಿ ರೀಸನ್ಗೆ ರಿಜೆಕ್ಟ್ ಮಾಡ್ತಿದ್ರು. ನಿಜವಾಗ್ಲೂ ತುಂಬ ಹಾರ್ಟ್ ಆಗ್ತಿತ್ತು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಏನಾಗ್ತದೆ, ಅಡ್ಮಿಟ್ ಕಾರ್ಡ್ ದೇರ್ ವಾಸ್ ಎ ಡೆವಿಲ್ ಲೈಕ್ ಬ್ಲಾಕ್ಡ್ ಅಕೌಂಟ್ ಅಂತ ಬರುತ್ತೆ. ವಿ ಹ್ಯಾವ್ ಟು ಪುಟ್ ಸಮ್ ಅಮೌಂಟ್ ಫಾರ್ ಸೆಕ್ಯೂರಿಟಿ ಆ್ಯಂಡ್ ಸ್ಟೂಡೆಂಟ್ ಲೈಕ್. ಸೊ ಜರ್ಮನಲ್ಲೇ ಆ ಪ್ರೊಸೆಸ್ ನಾವು ಮಾಡಬೇಕು. ಲೈಕ್ ಫಾರ್ ಇಯರ್ 12 to 13 lakh ಬಿಟ್ವೀನ್ ಅದು ಬರುತ್ತೆ. ನಾವು ಬ್ಲಾಕ್ ಅಮೌಂಟಲ್ಲಿ ತೋರಿಸ್ಬೇಕು. ಸೊ ಅಲ್ಲಿ ಪ್ರಾಬ್ಲಮ್ ಏನಾಗ್ಬಿಡ್ತು ಅಂದರೆ, ನನಗೆ ಫೈನಾನ್ಷಿಯಲಿ ಐ ಆಮ್ ವೆರಿ ಪೂರ್. ನನಗಷ್ಟು ಇವನ್ ದೋ ನನ್ನ ಪೇರೆಂಟ್ಸ್ ಆರ್ ನಾಟ್ ಸ್ಟ್ರಾಂಗ್ ದಟ್ ಆಲ್. ಸೊ ಏನಾಗ್ಬಿಡ್ತು ಅಂದರೆ, I have to arrange those 10 to 15 lakhs for my masters. So I applied many bank. They were rejecting rejection. They were rejecting my profile because of I have a less income. I mean my parents and appange tumba ashen ಸ್ಯಾಲ್ರಿ ಇಲ್ಲ. ಸೊ ಹಂಗಾಗಿ ಒಂದು ರಿಕ್ವೈರ್ಮೆಂಟ್ ಇರುತ್ತಲ್ವಾ ಬ್ಯಾಂಕ್ ಅವ್ರದ್ದು, ಇಷ್ಟಿರಬೇಕು, ಇಷ್ಟಾದರೆ ಅವ್ರು ಲೋನ್ ಕೊಡ್ತಾರೆ ಅಂತ. ಆ ಥರದ್ದೇನಿಲ್ಲ. ಇವೊಂದು ಪ್ರಾಪರ್ಟಿ ಆ ಥರ ನಮ್ಮದು ಮೆಟೀರಿಯಲಿಸ್ಟಿಕ್ ಏನಂತ ಮೆಟೀರಿಯಲಿಸ್ಟಿಕ್ ಅಂತ ಇದೆ, ಅದ್ಯಾವುದೂ ಇಲ್ಲ ನಮ್ಮ ಹತ್ರ. ಸೊ ಅವಾಗ್ಲೂ ಅಷ್ಟೇ. ನೆಕ್ಸ್ಟ್ ನಂದು ಕಾಲೇಜ್ ಯೂನಿವರ್ಸಿಟಿ ಅಡ್ಮಿಟ್ ಕಾರ್ಡ್ ಬಂದು 1 month ಆದ್ದು. ಅಲ್ಲಿಂದ ಮತ್ತೆ 1 month ಐ ವಾಸ್ ಸ್ಟ್ರಗಲ್ ಲಾಟ್ ಸೀರಿಯಸ್ಲಿ ಬಿಕಾಸ್ ಆಫ್ ಲೋನ್. ನಾನು ಏನಾಯ್ತು ಅಂದ್ರೆ, 30 lakh ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್. ಯಾರು ಬ್ಯಾಂಕ್ ಅವ್ರು ಬಂದ್ಬಿಟ್ಟು ಆಯ್ತಪ್ಪ ನಿಂಗೆ ಸಿಕ್ಬಿಟ್ಟಿದೆ, ನಿನ್ಗೆ ನಾವು ಕೊಡ್ತೀವಿ ಅಂತ ಯಾರು ಬರಲ್ಲ. ದೇ ನೀಡ್ ಸಮ್ ಅಶ್ಯೂರೆನ್ಸ್, ರೈಟ್? ಸೊ ಅಶ್ಯೂರೆನ್ಸ್ ಬೇಕಾ. ಬಟ್ ಐ ವಾಸಂಟ್ ಏಬಲ್ ಟು ಗಿವ್ ದಟ್ ಅಶ್ಯೂರೆನ್ಸ್ ಅಂಡ್ ಆಲ್ಸೋ ತುಂಬ ರಿಜೆಕ್ಟ್ ಆಯಿತು ಕೆಲವೊಂದು ಬ್ಯಾಂಕ್ ಕಡೆಯಿಂದ. ಕೆಲವೊಂದು ಮೋಸ್ಟ್ ಆಫ್ ದ ಬ್ಯಾಂಕ್ ಆಯಿತು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಟೈಮಲ್ಲಿ ನಮ್ಮಮ್ಮ ಏನು ಅಂದ್ಬಿಟ್ರು, ಒನ್ ಟೈಮ್ ಪಾಯಿಂಟಲ್ಲಿ ಏನಾಗ್ಬಿಡ್ತು ಅಂದರೆ, ಕಾಲೇಜ್ ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ನನ್ನ ಯೂನಿವರ್ಸಿಟಿ ಐ ವುಡ್ ಲೈಕ್ ಟು ಮೆನ್ಷನ್ ಹಿಯರ್, ನನಗೆ ಪಬ್ಲಿಕ್ ಯೂನಿವರ್ಸಿಟಿ ಸಿಕ್ಕಿರೋದ್ರಿಂದ there is no any fees. So this is a kind of small contribution fees. We have to pay around 20 to 30,000 in Indian rupees. ಅದು ಓಕೆ, ಅದನ್ನ ಆಲ್ರೆಡಿ ಪೇ ಮಾಡಿಬಿಟ್ಟಿದೆ. ಹಾಗೆ ಸ್ಟೂಡೆಂಟ್ ಅಕಾಮಿಡೇಷನ್ನು ನನಗೆ ಸಿಕ್ಬಿಟ್ಟಿದೆ ಫಾರ್ ಅ ಚೀಪ್ ಬಜೆಟ್. ಸೊ ಎಲ್ಲ ಅಪ್ಲೈ ಆಗಿಬಿಟ್ಟಿದೆ. ಆದರೆ ಅಟ್ ದ ಮೂಮೆಂಟ್ ಏನಾಗ್ಬಿಟ್ಟಿದೆ, ಆಲ್ರೆಡಿ 15 days ಹೋಯ್ತು. ಐ ಸ್ಪೆಂಡ್ 15 days ಟು ಅರೇಂಜ್ ಲೋನ್ ಆ್ಯಂಡ್ ಆಲ್. ಸೊ ಯಾವ ಬ್ಯಾಂಕ್ ಅವರು ರೆಡಿ ಇಲ್ಲ, ಏನೂ ಮಾಡ್ತಿಲ್ಲ. ಸೊ ಆ ಟೈಮಲ್ಲಿ ನಮ್ಮಮ್ಮ ಬಂದರು, ಕೂತ್ಕೊಂಡ್ರು ನನ್ನ ಪಕ್ಕ. ಶಿ ವಾಸ್ ಲಿಟ್ರಲಿ ಕ್ರೈಯಿಂಗ್. ಬೇಡ ಬಿಟ್ಬಿಡು, ನಮಗಲ್ಲ, ನಮ್ಮ ಕೈಲಿ ಆಗಲ್ಲ, ಇದು ಹೋಗ್ಬಿಡೋಣ, ನಿನ್ನ ಕೆಲ್ಸಕ್ಕೆ ಹೋಗ್ಬಿಡು, ಇದೆಲ್ಲ ಆಗಲ್ಲ ನಮ್ಮ ಕೈಲಿ ಅಂದರು. ಸೊ ನನಗೆ ಏನು ಮಾಡಬೇಕು ಗೊತ್ತಲ್ಲ. ಯೂಶಲಿ ಇಷ್ಟೆಲ್ಲ ನನ್ನ ಕತೆ ಹಿಂದೆ ದೇರ್ ಈಸ್ ಎ ಡೆವಿಲ್, ಓಚಿ, ನನ್ನ ಫ್ರೆಂಡ್, ನನ್ನ ಬೆಸ್ಟ್ ಫ್ರೆಂಡ್ ಇದ್ದಾನೆ. ಸೊ ಅವನಿಲ್ಲ, ಇವತ್ತು ಯಾವುದೂ ಆಗ್ತಾ ಇರಲಿಲ್ಲ. ಜಸ್ಟ್ ಕಾಲ್ಡ್ ಹಿಮ್, ಮಗ ಹಿಂಗೆಲ್ಲ ಆಗ್ತಾ ಇದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಯೂಶಲಿ ನೀವು ನಂಬಲ್ಲ, ನನ್ನ ಅಂಟಿಲ್ ನನಗೆ ಅಡ್ಮಿಟ್ ಸಿಗೋ ತನಕ ವಿ ವರ್ ಟಾಕಿಂಗ್ ಅಟ್ಲೀಸ್ಟ್ 1.5 hour ಡೈಲಿ ಮಾತಾಡ್ತಿದ್ವಿ. ಇಟ್ ವಾಸ್ ಇನ್ಸ್ಪೈರಿಂಗ್ ಮೀ ಸೀರಿಯಸ್ಲಿ. ಅದಾದ್ಮೇಲೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಜಸ್ಟ್ ಐ ಕಾಲ್ಡ್ ಮೈ ಫ್ಯಾಮಿಲಿ ಮೆಂಬರ್ಸ್ ಟು ಕಮ್ ಆ್ಯಂಡ್ ಲೈಕ್ ಎ ಗ್ಯಾರಂಟರ್ ಆರ್ ಕೋ ಅಪ್ಲಿಕೆಂಟ್ಸ್. ತುಂಬ ಜನ ಕಾಲ್ ಮಾಡಿದೆ. ಅಲ್ಲೂ ತುಂಬ ನನಗೆ ತುಂಬ ಬೇಜಾರಾಯಿತು. ಅದನ್ನೆಲ್ಲ ಅದೇ ಆ ಥರ ಹೇಳಿದ್ರು ಓಕೆ. ಬಟ್ ಗೊತ್ತಲ್ಲ, ಫ್ಯಾಮಿಲೀಸ್ ಎಲ್ಲ ಹೇಗಿರುತ್ತೆ, ರಿಲೇಟಿವ್ಸ್ ಎಲ್ಲ ಹೆಂಗಿರ್ತಾರೆ. ಸಮ್ಟೈಮ್ಸ್ ಯಾವಾಗ ನಮ್ಗೆ ತುಂಬ ನೀಡಿದ್ದಾಗ ಆ ಥರ ಆಗುತ್ತೆ. ಸೊ ಅದೆಲ್ಲ ಬೇಡ, ಅದೆಲ್ಲ ಲೈಫಲ್ಲಿ ಇದ್ದಿದ್ದೆ, ಅದು ಅಗತ್ಯ ಇಲ್ಲ. ಸೊ ಅದಾದಮೇಲೆ I just approached another finance bank and I literally explained my whole situation, whatever I was experiencing in 1 month after the admit card, the loan and all. So ಅವರು ಏನಂದ್ರು, okay, we are going to give loan and all. ಅದು there is a condition, ಅದು ಬಿಡಿ, ಅದು ಕಂಡೀಷನ್ ಇತ್ತು. ಈ ಥರ ಕಂಡೀಷನ್ ಮೇಲೆ ನನಗೆ ಲೋನ್ ಕೊಟ್ಟರು. ಲೋನ್ ಕೊಟ್ಟಾದ್ಮೇಲೆ ನಾನು ವೀಸಾಗೆ ಅಪ್ಲೈ ಮಾಡಿದೆ. ವೀಸಾಗೆ ಅಪ್ಲೈ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂದರೆ, ನಾವು ಈ ಥ್ರೂಔಟ್ ದ ಪ್ರೊಸೆಸ್ಸಲ್ಲೇ ಏನು ಕಲಿತೀವಿ ಅಂದರೆ, ಪೇಷನ್ಸ್ ತುಂಬ ಬೇಕು. ಪೇಷನ್ಸು ನಿಜವಾಗ್ಲೂ ಬೇಕು, ಆಗಲ್ಲ. ವೀಸಾ ಇರ್ಬೋದು, ನಾಟ್ ಓನ್ಲಿ ನನ್ನ ಜರ್ಮನಿ ಅಂತ ಹೇಳ್ತಿಲ್ಲ, ನಾವೇನೇ ಮಾಡಬೇಕು ಲೈಫಲ್ಲೇ, ಒಂದು ಏನೋ ಸಾಧಿಸ್ಬೇಕು ಅಂದರೆ ಡಿಸಿಪ್ಲಿನ್ ಮತ್ತು ಪೇಷನ್ಸ್ ಇರಬೇಕು. ನಾನು ಥ್ರೂಔಟ್ ಮೈ ಲೈಫಲ್ಲಿ ನಾನು ಏನು ಕಲ್ತ್ಕೊಂಡೆ ಅಂತ ಅಂದರೆ, ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಪೇಷನ್ಸ್ ಇದ್ದರೆ ಏನು ಬೇಕಾದ್ರೂ ಮನುಷ್ಯ ಮಾಡ್ಬೋದು, ನಿಜವಾಗ್ಲೂ ಮಾಡ್ಬೋದು. ಸೊ ಅದಾಯಿತು. ಅದಾದಮೇಲೆ ವೀಸಾಗೆ ಅಪ್ಲೈ ಮಾಡಿದೆ. ವೀಸಾ ಆಲ್ಸೋ ಹೆಕ್ಟಿಕ್ ಯಾರ್, ನಿಜವಾಗ್ಲೂ ಡಿಸಾಸ್ಟರ್ ಅದು ವೆಯ್ಟ್ ಮಾಡೋದಿದೆಯಲ್ಲ. ನಾನು ವೆಯ್ಟ್ ಮಾಡಿ ಎಷ್ಟೋ ನನ್ನ ಫ್ರೆಂಡ್ಸ್ಗೆ ಹಾಕಿ 15 daysಗೆಲ್ಲ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ತು. ದೇ ವರ್ ಹ್ಯಾವಿಂಗ್ ಎ ವೀಸಾ
ಬಟ್ ನನ್ನ ಕೇಸಲ್ಲಿ ಮತ್ತೆ ಅಲ್ಲೇ ಲೇಟ್ ಆಯಿತು, ಡಿಲೇ ಆಯಿತು, 1 month ಆಯಿತು. ಆ್ಯಕ್ಚುಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಟು ಫ್ಲೈ ಸೆಪ್ಟೆಂಬರ್ ಮಂತ್. So this is October, I'm shooting that. September 28, yeah, Sunday, September 28. So ನನಗೆ ನೆನ್ನೆ ಇದರಿಂದ ಏನಿದೆ VSF ಜರ್ಮನಿ ವೀಸಾ ಅಪ್ಲಿಕೇಶನ್ ಸೆಂಟರಿಂದ ನನಗೆ ವೀಸಾ ಬಂತು, ನಿಜವಾಗ್ಲೂ ಬಂತು. ನಾನು ಇನ್ನೂ ಓಪನ್ ಮಾಡಿಲ್ಲ. ಏನಾಗಿದೆ ಅಂದರೆ ಸೊ ತುಂಬ ಭಯ ಆಗ್ತಿದೆ, ಏನಿರುತ್ತೆ ರಿಜೆಕ್ಟ್ ಅಥವಾ ಅಂತ. ಅಂಟಿಲ್ ನಾವು ಓಪನ್ ಮಾಡಿ ಪಾಸ್ಪೋರ್ಟಲ್ಲೇ ಆ ಸೀಲ್, ಜರ್ಮನ್ ಸೀಲ್ ಇರೋ ತನಕ ನಮಗೆ ಗೊತ್ತಾಗಲ್ಲ ವೀಸಾ ಬಂದಿದೆಯೋ ಇಲ್ವೋ ಏನೋ ಅಂತ. ಅದು ಅಲ್ಲದೆ ಗೂಗಲ್ ಅಥವಾ ಯಾವುದೋ ಒಂದು ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ನೋಡಿದೆ ಬ್ರೋ, ಅಂದರೆ ಎಲ್ಲ ಪ್ರೊಸೀಜರ್ ಇದೆ ವಿತ್ ಬ್ಲಾಕ್ ಅಕೌಂಟ್ ಎಲ್ಲ ಇದೆ, ಆದರೂ ರಿಜೆಕ್ಟ್ ಮಾಡಿದ್ದಾರೆ ವೀಸಾ, ಗೊತ್ತಿಲ್ಲ ಯಾವ ರೀಸನ್ಗೆ ಅಂತ ಹೇಳಿ ಒಬ್ಬ ಸ್ಟೂಡೆಂಟ್ ಹಾಕಿದ್ದ. ಅದನ್ನಂತೂ ನೋಡಿದ್ಮೇಲೆ ನಂಗೆ ನಿಜವಾಗ್ಲೂ ಅಪ್ಪ ನಡ್ಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತು, ಗುರು ಏನಪ್ಪ ಹಂಗೆ ಅಂತ. ನೋಡ ಫೈನಲಿ ಬಂದಿದೆ ವೀಸಾದು ಪ್ಯಾಕಿಂಗ್ ಎಲ್ಲ ನಿಜವಾಗ್ಲೂ ಚೆನ್ನಾಗಿದೆ. ಸೊ ಬಂದಿದ್ದಾರೆ, ನಿಮ್ಗೆ ಏನಾದ್ರು ಅನ್ಡಿಲವರ್ಡ್, ಇಫ್ ಯು ಅನ್ಡಿಲವರ್ಡ್ ಪ್ಲೀಸ್ ರಿಟರ್ನ್ ಟು ದಿಸ್ ಅಡ್ರೆಸ್, ಸೀರಿಯಸ್ಲಿ ಗುಡ್. ಆ್ಯಂಡ್ ನೋಡ ಬ್ಲೂ ಡಾಟ್ ಈಗ ಬಂದಿದೆ. ಸೊ ನಾನು ಅಪ್ಲೈ ಮಾಡಿದ್ದು ನನಗೆ ಬಂದು 23ಗೇನೋ ಅಪಾಯಿಂಟ್ಮೆಂಟ್ ಇತ್ತು, ಅದಾಗಿ 4 daysಗೇನೋ ನನಗೆ ಪಾಸ್ ಇಲ್ಲ, ಐ ಮೀನ್ ಮನೆಗೆ ಪೋಸ್ಟ್ ಬಂದಿದೆ. ಮೋಸ್ಟ್ ಆಫ್ ದ ಕೇಸಸಲ್ಲಿ ಏನಾಗುತ್ತೆ ಅಂದರೆ 10 days or 15 days ಆಗುತ್ತೆ ಆಫ್ಟರ್ ದ ಅಪಾಯಿಂಟ್ಮೆಂಟ್. ಸೊ ಅದೇ ನನಗೆ ಭಯ ಆಗ್ತಿರೋದು, ಯಾಕಂದರೆ ವಿತಿನ್ 4 days ನನಗೆ ವೀಸಾ ಬಂದಿದೆ ಅಂದರೆ ನನ್ನ ಕೇಸ್ನೇನೋ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರಾ ಗೊತ್ತಿಲ್ಲ. ನಿಜವಾಗ್ಲೂ ಇದೇ ನಡೋಗ್ತಾ ಇದೆ. ನೋಡೋಣ, ಓಪನ್ ಮಾಡೋಣ ಏನಾಗುತ್ತೆ. ಸೊ ಓಪನ್ ಆಗಿದೆ. ಸೊ ಓಕೆ, ಇದು ನನ್ನ ಡಿಗ್ರಿ ಸರ್ಟಿಫಿಕೇಟ್. ಸೊ ವೀಸಾ ಸೆಂಟರಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ಡಿಗ್ರಿ ಗ್ರಾಜುಯೇಷನ್ ಡಿಗ್ರಿ ಸರ್ಟಿಫಿಕೇಟ್ ಮತ್ತು ನಮ್ಮ ಪಾಸ್ಪೋರ್ಟ್ನ ಇಸ್ಕೊತಾರೆ. ಅದನ್ನು ನಮಗೆ ವೀಸಾ ಥ್ರೂ ರಿಟರ್ನ್ ಮಾಡ್ತಾರೆ. ಮತ್ತೆ ನೋಡೋಣ, ಇದು ಪಾಸ್ಪೋರ್ಟ್. ನಿಜವಾಗ್ಲೂ ಭಯ ಆಗ್ತಿದೆ, ನಡುತ್ತಿದ್ದೀನಿ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಲಾಸ್ಟ್ ಪೇಜಲ್ಲಿ ಏನು ಕಾಣಿಸ್ತಾ ಇಲ್ಲ. ಇಲ್ಲ something is there. Yes, seriously, we did it. Finally ನನ್ನ ವೀಸಾ ಬಂದಿದೆ ಗುರು. ಸೊ ಇದಕ್ಕೆ ಎಷ್ಟು ದಿನ ಕಾದಿದ್ದೆ ನಾನು, ಏನೆಲ್ಲ ಅನುಭವಿಸಿದೆ, I can't express. Seriously, good. ಏನೋ ದೊಡ್ಡದು, ನೀನೇನೋ ದೊಡ್ಡ ಸಾಧನೆ ಮಾಡಿದ್ಯಾ ಅನ್ನೋ ಲೆವೆಲ್ಗೆಲ್ಲ ಬಿಲ್ಡಪ್ ಕೊಡ್ತಾ ಇದೆಯಾ ಹಂಗೆಲ್ಲ ಅಂತ ಅನ್ಕೋಬಾರ್ದು. ಬಟ್ ಫಾರ್ ಮೀ ದಿಸ್ ಈಸ್ ಅ ವಿನಿಂಗ್ ಮೂಮೆಂಟ್ ಫಾರ್ ಮೀ, ಸೀರಿಯಸ್ಲಿ. ಆಸ್ ಎ ನೀನು ನಂಬಲ್ಲ, ನಾನು ಈವನ್ ಟುಡೇ ವಿ ಆರ್ ಲಿವಿಂಗ್ ಇನ್ ಅ ಸ್ಲಮ್ಮಲ್ಲಿ ಇದ್ದೀವಿ. ಸ್ಲಮ್ ಟು ಜರ್ಮನಿ ಅಂದರೆ ಸೀರಿಯಸ್ಲಿ ಬಿಗ್ ವಿನಿಂಗ್ ಮೂಮೆಂಟ್ ನಿಜವಾಗ್ಲು. ಎಷ್ಟೋ ಜನ ನನ್ನ ಫ್ಯಾಮಿಲಿ ಮೆಂಬರ್ಸು ಈವನ್ ಟುಡೇ ನಮ್ಮ ಮನೆಗೆ ಬರೋಕ್ಕೆ ಮುಂದೆ ಯೋಚನೆ ಮಾಡ್ತಾರೆ, ಬಿಕಾಸ್ ನಾವು ಅಂತ ಏರಿಯಾದಲ್ಲಿದ್ದಾರೆಲ್ಲ ಅಫಿಷಿಯಲ್ ತುಂಬ ಅನುಭವಿಸಿದ್ದೀನಿ, ಆ ಥರ ಎಲ್ಲ ತುಂಬ ಅನುಭವಿಸಿದ್ದೀನಿ. ನಮ್ಮ ಮನೆಗೆ ಯಾರು ಬರ್ತಿರ್ಲಿಲ್ಲ, ಅದೆಲ್ಲ ಎಲ್ಲರ ಫ್ಯಾಮಿಲಿಲೂ ಇರುತ್ತೆ, ದಟ್ ಡಸಂಟ್ ಮ್ಯಾಟರ್ ಆ್ಯಕ್ಚುಲಿ. ಬಟ್ ಯಾ, ಅದೇ ಸ್ಲಮ್ ಬಾಯ್, ಯಾರೆಲ್ಲ ಸ್ಲಮ್ ಬಾಯ್ ಅನ್ಕೋತಿದ್ರು ಅದೇ ಸ್ಲಮ್ ಬಾಯ್ ಇವತ್ತು ಜರ್ಮನ್ಗೆ ಹೋಗ್ತಾ ಇದ್ದಾನೆ. ನೋಡೋಣ ಏನಾಗುತ್ತೆ. ಸೀರಿಯಸ್ಲಿ ನನ್ನ ಲೈಫಲ್ಲಿ ತುಂಬ ಕಥೆಗಳಿದೆ, ಫ್ರೂಟ್ಫುಲ್ ಆ್ಯಂಡ್ ಥ್ರಿಲ್ಡ್ ಸ್ಟೋರೀಸ್ have packed with my bags, going to expose soon in upcoming days. See, ಕೊನೆದಾಗ ನಾನು ಹೇಳೋದು, ಜಸ್ಟ್ ಡ್ರೀಮ್ ಇಟ್, ವಾಟ್ ಎವರ್ ಯು ವಾಂಟ್. ನಾನು ಹೇಳ್ತೀನಿ ಮ್ಯಾನಿಫೆಸ್ಟ್, ನಿಮ್ಮ ಹತ್ರ ದುಡ್ಡು ಇರಲಿ ಬಿಡಲಿ, ಮ್ಯಾನಿಫೆಸ್ಟ್ ಸ್ಟಾರ್ಟ್ ಮಾಡಿ. ಇವತ್ತು ನನ್ನ ಹತ್ರ ಏನೂ ಇರಲಿ, ನಮ್ಮ ಅಪ್ಪ ಅಮ್ಮ ನನಗೇನು ಮಾಡಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ನಂಗೆ ಆಸ್ತಿ ಮಾಡಬೇಕಿತ್ತು, ಇನ್ನೊಂದು ಮಾಡಿ ನೋ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಏನು ಮಾಡಿದ್ದಾರೆ ಅಂದರೆ, ಇದೇ ಸ್ಲಮ್ಮಲ್ಲಿ ಇದ್ಕೊಂಡು ಅವರು ಡೇ ಆ್ಯಂಡ್ ನೈಟ್ ಕಷ್ಟಪಟ್ಕೊಂಡು ನನಗೆ ಇಂಜಿನಿಯರಿಂಗ್ ಮಾಡಿಸಿದ್ದಾರೆ. ಅದು ಬೆಂಗಳೂರು ಅಂತ ಒಳ್ಳೆ ಯೂನಿವರ್ಸಿಟಿಯಲ್ಲಿ ನನಗೆ ಇಂಜಿನಿಯರಿಂಗ್ ಮಾಡಿದ್ದಾರೆ. ಇವತ್ತು ನೋಡಿ ನನಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಅವರು ಯಾವ ಲೆವೆಲ್ ಕಾನ್ಫಿಡೆನ್ಸ್ ಅವ್ರಿಗಿದೆ ಅಂದರೆ, ಏನೂ ಇಲ್ಲದೆ ಅವರು ಬಂದರು ಈ ಏರಿಯಾಗೆ, ಇವತ್ತೆಲ್ಲದನ್ನು ಮಾಡಿಕೊಂಡು ಅವರಿಬ್ಬರು ಮಕ್ಕಳು ಇಂಜಿನಿಯರ್ಸ್ ಆಗಿದ್ದಾರೆ. ಸೊ ನಾನು ಜರ್ಮನಿಗೆ ಹೋಗ್ತಿದ್ದೀನಿ. ಇದಕ್ಕಿಂತ ಏನೋ ಬೇಡ, ಸೆಲ್ಫ್ ಇಸ್ಟು ಮ್ಯಾನಿಫೆಸ್ಟ್ ಆ್ಯಂಡ್ ಡಿಸಿಪ್ಲಿನ್ ಇದರ ಲೈಫಲ್ಲಿ ನಿಜವಾಗ್ಲೂ ಏನು ಬೇಕಾದರೂ ಮಾಡ್ಬೋದು. ಸೊ ಇಟ್ಸ್ ಜಸ್ಟ್ ಎ ಬಿಗಿನಿಂಗ್ ಆ್ಯಂಡ್ ಫ್ರೆಶ್ ಚಾಪ್ಟರ್. ಐ ಆಮ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಲಾಟ್ ಆಫ್ ಡಿಫಿಕಲ್ಟೀಸ್ ಆ್ಯಂಡ್ ಚಾಲೆಂಜಸ್. ಎಸ್,
ನಾನು ಇದು ನಿರ್ಧಾರ ತೊಗೊಂಡಿದ್ದೀನಿ ಅಂದಮೇಲೆ ಐ ಹ್ಯಾವ್ ಟು ಟ್ಯಾಕಲ್ ಅಷ್ಟೇ. ನೋ, ನಾನು ಇನ್ನೇ ಮತ್ತೆ ತಿರುಗಿ ಬರೋವಂಥದ್ದೇನೂ ಇಲ್ಲ, ಎಷ್ಟು ಕಷ್ಟ ಆದ್ರೂ ಮಾಡಲೇಬೇಕಷ್ಟೇ. ಸೊ ಇದು ನಾನು ಕಲ್ತಿದ್ದೀನಿ. ಸೊ ಈ ಥರ ಆ್ಯಟಿಟ್ಯೂಡ್ ಇರೋದಕ್ಕೆ ನಾನು ಎಷ್ಟೋ ಸಲ ರಿಜೆಕ್ಟ್ ಆದ್ರೂ, ಎಷ್ಟೇ ಸಲ ರಿಜೆಕ್ಟ್ ಆದ್ರೂ ನಾನು ಮತ್ತೆ ಟ್ರೈ ಮಾಡಿದೆ. ಇವತ್ತಿಲ್ಲಿ ಬಂದು ಕೂತ್ಕೊಂಡಿದ್ದೀನಿ, ಹೋಗ್ತಿದ್ದೀನಿ, ನಿಜವಾಗ್ಲೂ ಖುಷಿ ಆಗ್ತಿದೆ. ಮತ್ತೆ ಸಿಗೋಣ, ತುಂಬ ಹೇಳೋದಿದೆ, ಏನೇನಿಲ್ಲ.